ಇಂದಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಅಧಿವೇಶನದ ಸಂದರ್ಭ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಜಿಲ್ಲೆಯಾದ್ಯಂತ 6,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಸುವರ್ಣಸೌಧದ ಸುತ್ತಮುತ್ತ ಸುಮಾರು 800ಕ್ಕೂ ಅಧಿಕ ಸಿಸಿಟಿವಿ ಅಳವಡಿಕೆಯಾಗಿದೆ. 6,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಪೊಲೀಸರು ಅಳವಡಿಸಿದ್ದಾರೆ. ಸುವರ್ಣಸೌಧಕ್ಕೆ ಯಾರೂ ಅತಿಕ್ರಮ ಪ್ರವೇಶ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಖಾಕಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗ ಆಲ್ರೆಡಿ ಬೆಳಗಾವಿ ಅಧಿವೇಶನಕ್ಕಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ನಡೆಸ್ತಾ ಇರುವಂತದ್ದು. ಬೆಳಗಾವಿಯ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಒಂದು ಕಡೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದ್ರೆ, ಇನ್ನೊಂದು ಕಡೆ ಸಿಸಿಟಿವಿಯ ಕಣ್ಗಾವಲಿನಲ್ಲಿ ಬೆಳಗಾವಿಯ ಸುವರ್ಣಸೌಧವನ್ನ ಇಟ್ಟಿರುವಂತದ್ದು. ಸದ್ಯ ನಾನೀಗ ಸಿಸಿಟಿವಿಗಳನ್ನ ಮಾನಿಟರ್ ಮಾಡುವಂತಹ ಮಾನಿಟರಿಂಗ್ ರೂಮ್ ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದೊಂದು LED ಕೂಡ ಬೇರೆ ಬೇರೆ ಆಂಗಲ್ನ ಸಿಸಿಟಿವಿಗಳ ಚಿತ್ರಣವನ್ನ ಇಲ್ಲಿ ಹಾಕಿರುವಂಥದ್ದು. ಒಂದು ಸುವರ್ಣ ಗಾರ್ಡನ್ ಕಡೆ ಇರುವಂತಹ ಸಿಸಿಟಿವಿಗಳನ್ನು ಹಾಕಿದ್ರೆ, ಇನ್ನೊಂದು ಕಡೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡ್ಗಳ ಕಡೆ ಹಾಕಿರುವಂತಹ ಸಿಸಿಟಿವಿಗಳನ್ನು ಇಲ್ಲೆಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಎಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಜನ ಬರ್ತಾರೆ ಆ ಭಾಗದ ಚಿತ್ರಣ, ಅದರ ಜೊತೆಗೆ CM DCM ಸಚಿವರು ಶಾಸಕರು ಎಂಟ್ರಿ ಆಗುವಂತಹ ಎಂಟ್ರಿ ಗೇಟ್ಗಳ ಚಿತ್ರಣವನ್ನು ಇಲ್ಲಿ ಸಂಪೂರ್ಣವಾಗಿ LEDಗಳಲ್ಲಿ ಹಾಕಿರುವಂಥದ್ದು. ಇದರೆಲ್ಲಲ್ಲೂ ಕೂಡ ಇದರಲ್ಲಿ ಏನು ನಮಗೆ ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದರೆ, ಯಾರೇ ಸುವರ್ಣಸೌಧಕ್ಕೆ ಎಂಟ್ರಿ ಆದರೂ ಕೂಡ ಅವರೆಲ್ಲರೂ ಕೂಡ CCTVಯ ಕಣ್ಗಾವಲಿನಲ್ಲಿರ್ತಾರೆ. ಸುವರ್ಣಸೌಧದ ಮುಂಭಾಗದಲ್ಲಿ ಅಹಿತಕರ ಘಟನೆ ನಡೀಬಾರ್ದು, ಜೊತೆಗೆ ಭದ್ರತಾ ವೈಫಲ್ಯ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ವಹಿಸಿ ಪೊಲೀಸ್ ಇಲಾಖೆ ಬೆಳಗಾವಿ ಸಿಟಿ, ಅದರ ಜೊತೆಗೆ ಸುವರ್ಣಸೌಧದ ಅಕ್ಕಪಕ್ಕಗಳಲ್ಲಿ 750ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿರುವಂಥದ್ದು. 19ರವರೆಗೂ ಕೂಡ ನಡೆಯುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಿ ಅಥವಾ ಭದ್ರತಾ ವೈಫಲ್ಯ ಆಗಲಿ ಕಂಡು ಬರಬಾರದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.